ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನೀವು ತಮ್ಮನೇಲಿ ನೋಡ್ದಂಗೆ ಇಟ್ ಈಸ್ ಆಲ್ ಅಬೌಟ್ ಶಾಪಿಂಗ್. ಸೊ ನಾನು ನನ್ನ ಹಸ್ಬೆಂಡು ಇನ್ ಅ ಸ್ಪ್ಯಾನ್ ಆಫ್ ಮೇ ಬಿ ನಾಟ್ 1 hour, 1.5 hours ಇರ್ಬೋದು. 1.5 hours ಅಲ್ಲಿ ಕಣ್ಮುಚ್ಕೊಂಡು 50,000 ಬಿಲ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ದಿಸ್ ಕವರ್ ಇಸ್ ಫುಲ್ ಆಫ್ ಮೈ ಡ್ರೆಸ್ಸಸ್. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ವಾಚ್. ಆ್ಯಕ್ಚುಲಿ ವಾಚ್ ಒಂಥರ ಇಂಪಲ್ಸಿವ್ ಡಿಸಿಷನ್. ಸುಮಾರು ನೋಡಿದ್ವಿ ಚೆನ್ನಾಗಿ ಕಾಣೋದು ಯಾವುದು ಚೆನ್ನಾಗಿದೆ ಅಂತ, ಅಂದರೆ ಸುಮ್ಮನೆ ಸ್ಟೋರ್ ಹೋದಾಗ ನೋಡಿದ್ದು. ಸೊ ಈ ಆ್ಯಕ್ಚುಲಿ ಲೈಕ್ ದಿಸ್ ವಾಚ್. ಸೊ ಲೆಟ್ ಮೀ ಶೋ ಹಿಸ್ ವಾಚ್ ಫಸ್ಟ್. ಇದು ಟೈಟಾನ್ ಆಟೋಮೆಟಿಕ್ ವಾಚ್. ಸೊ ಈ ಟೈಟಾನಲ್ಲಿ ಅವ್ರದ್ದೇ ಒಂದು ಸ್ವಲ್ಪ ಈ ಲಕ್ಸುರಿ ಎಂಡ್ ಇರುತ್ತಲ್ಲ, ಆ ಥರ ವಾಚ್ಗೆ ನೋಡಿ ಇಷ್ಟು ನೀಟಾಗಿ ಬಾಕ್ಸ್ ಕೊಡ್ತಾರೆ ದೊಡ್ಡದಾಗೆ. ಇಲ್ಲೇ ಬರ್ದಿದೆ ನೋಡಿ ಆಟೋಮ್ಯಾಟಿಕ್. ಸೊ ಅಕ್ಷಯ್ ಹತ್ರ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ವಾಚಸ್ ಇದೆ. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ನಾವು ಗೆಸ್ ವಾಚ್ ಶೆಲ್ ಹಾಕ್ಸೋಣ ಅಂತ ನಾವು ಟೈಟಾನ್ ಶೋರೂಮ್ಗೆ ಹೋಗಿದ್ದು. ಅಲ್ಲಿ ಹಾಕ್ಸಿದಾಗ ಹಿ ಸಾ ಒನ್ ವಾಚ್, ಅವ್ರಿಗೆ ಇಷ್ಟ ಆಯಿತು, ಅದೊಂಥರ ಸ್ಕ್ವೇರ್ ಡಯಲ್. ಆ್ಯಂಡ್ ಸರಿ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿ ವೆಂಟ್ ದು ಶಾಪ್ ದಿಸ್ ಹ್ಯಾಪೆಂಡ್ ಇನ್ ಒರಾಯನ್ ಮಾಲ್ ಅಂತ. ಅಲ್ಲಿ ಇದೇ ಸೇಮ್ ವಾಚ್ ನೋಡಿದ್ರು, ಬಟ್ ಅವ್ರಿಗೆ ಓಕೆ ಆಗಿತ್ತು. ಬಟ್ ಅದ್ರ ಜೊತೆ ಈ ವಾಚ್ ಕೂಡ ನೋಡಿದ್ರು. ಆ್ಯಂಡ್ ಫೈನಲ್ ಡಿಸಿಷನ್ ಆಗಿ ತಗೊಂಡಿದ್ದು ಈ ವಾಚ್ನ. ಸೊ ಎಲ್ಲ ಕಲರ್, ಗೋಲ್ಡ್ ಬ್ಲ್ಯಾಕ್, ಸಿಲ್ವರ್ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಗೋಲ್ಡ್ ಎಲ್ಲ ಕಾಂಬಿನೇಷನ್ ಇದೆ. ಬಟ್ ಈ ಥರ ವಾಚ್ ಇರಲಿಲ್ಲ. ಸೊ ಅದಕ್ಕೆ ಹಿ ಟುಕ್ ದಿಸ್ ವಾಚ್. ಸೊ ದಿಸ್ ಇಸ್ ಕಂಪ್ಲೀಟ್ ಗೋಲ್ಡ್ ಕಲರ್ ವಾಚ್. ಸೊ ಈ ಥರ ಇದೆ ವಾಚ್, ಕಂಪ್ಲೀಟ್ ಗೋಲ್ಡ್ ಕಲರ್ ವಾಚ್. ಅಂದರೆ ಶೈನ್ ಗೋಲ್ಡ್ ಅಲ್ಲ, ಇದೊಂಥರ ಮ್ಯಾಟ್ ಡಲ್ ಫಿನಿಶ್ ಗೋಲ್ಡ್. ಆ್ಯಂಡ್ ಐಲ್ ಶೋ ಯು ಹೌ ಇಟ್ ಲುಕ್ಸ್. ಆಟೋಮೆಟಿಕ್ ಅಲ್ಲ, ಕ್ರೇಜಿಯಾಗಿದೆ. ನನ್ನ ಕೈಗೆ ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಹಾಕೊಂಡು ತೋರಿಸ್ತೀನಿ. ಲೆಟ್ ಮೀ ಶೋ. ಆ್ಯಕ್ಚುಲಿ ಈ ಥರ ಕಾಸ್ಟ್ಲಿ ವಾಚ್ ಎಲ್ಲ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ ನನಗೂ ಭಯ ಆಗುತ್ತೆ. ಬಟ್ ಅಯ್ಯೋ, ಹೆಂಗಪ್ಪ ಲಾಕ್ ಮಾಡೋದು ಇದು? ಹಾಂ, ಈ ಥರ ಲಾಕಿಂಗ್ ನೋಡಿ ಹೆಂಗೆ ಕಾಣುತ್ತೆ ನನ್ನ ಕೈಗೆ. ಚೆನ್ನಾಗಿದೆಲ್ಲ ನನ್ನ ಕೈಗೂ. ಬಟ್ ಸ್ವಲ್ಪ ಸ್ಟ್ರ್ಯಾಪ್ ದೊಡ್ಡದಿದೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಎತ್ನಿಕ್ ಔಟ್ಫಿಟ್ಸ್ ಹಾಕೊಂಡು ಇವೆಂಟ್ ಅಟೆಂಡ್ ಮಾಡಬೇಕಾಗತ್ತಲ್ಲ, ಆವಾಗ ಐ ಥಿಂಕ್ ಇಟ್ ವಿಲ್ ಲುಕ್ ಗುಡ್ ಆನ್ ಈ ಲೆನಿನ್ ಔಟ್ಫಿಟ್ಸು, ಹಿಸ್ ವೈಟ್ ಆ್ಯಂಡ್ ವೈಟ್ ಜುಬ್ಬಾ, ಅದ್ರ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಹಿಸ್ ವಾಚ್. ಅಗೇನ್ ಒನ್ ಮೋರ್ ಲಕ್ಸುರಿ ಇನ್ ಟು ಹಿಸ್ ಕಲೆಕ್ಷನ್. ಆ್ಯಕ್ಚುಲಿ ಇದಕ್ಕೆ ಕೊಟ್ಟಿದ್ದ ರೇಟ್ಗೆ ಮೇ ಬಿ ನಾವು ಇನ್ನೂ ಒಳ್ಳೆ ಬ್ರ್ಯಾಂಡ್ದೇ ಕಣ್ಮುಚ್ಕೊಂಡು ಸಿಗ್ತಾ ಇತ್ತು. ಬಟ್ ಇಷ್ಟ ಆಯ್ತಲ್ಲ, ಸೊ ಹಿ ಜಸ್ಟ್ ಟುಕ್. ನಾನಂದ್ರೆ ಇಷ್ಟ ಆಯ್ತಾ ತಗೋ ಅಷ್ಟೇ. ಆಮೇಲೆ ರಿಯಲೈಸ್ ಆಯ್ತು, ಇಷ್ಟೊಂದು ಪೇ ಮಾಡಿದ್ದಕ್ಕೆ ಇನ್ನೂ ಒಳ್ಳೆ ಬ್ರ್ಯಾಂಡ್ ಸಿಗ್ತಿತ್ತು. ಬಟ್ ಅಗೇನ್ ಟೈಟಾನ್ ಇಸ್ ಆಲ್ಸೋ ಅ ಗುಡ್ ಬ್ರ್ಯಾಂಡ್. ಆ್ಯಂಡ್ ನೋಡಿ, ಇದು ನಮ್ಮ ಶಾಪಿಂಗ್ ಬಿಲ್. ಆ್ಯಂಡ್ ನನಗೆ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಒಳ್ಳೆ ಸಲ್ವಾರ್ ಕಲೆಕ್ಷನ್ ಇಡಬೇಕು ಅಂತ ಆಸೆ ಬಂದಿತ್ತು. ಒಳ್ಳೊಳ್ಳೆ ಸಲ್ವಾರ್ ಇಡೋಣ, ದಟ್ ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ, ಅಟೆಂಡ್ ಮಾಡ್ತಿರ್ಬೇಕು. ಅದಕ್ಕೋಸ್ಕರ ಯೂಶ್ವಲಿ ವೆಸ್ಟರ್ನ್ ಔಟ್ಫಿಟ್ಸ್ ಎಲ್ಲ ನಾನು ವೆಸ್ಟ್ ಸೈಡು ಅಲ್ಲಿ ಇಲ್ಲಿ ತೊಗೊಂಡ್ಬಿಡ್ತೀನಿ. ಸೊ ಅದು ಒಂದು ಟೆನ್ಷನ್ ಇಲ್ಲ ನನಗೆ. ಆನ್ಲೈನಲ್ಲೂ ತೊಗೊಂಡ್ಬಿಡ್ತೀನಿ. ಬಟ್ ಎತ್ನಿಕ್ ಎಲ್ಲ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಇರಬೇಕು, ಶಿಮ್ಮರ್ ಇರಬೇಕು, ಹ್ಯಾಂಡ್ ವರ್ಕ್ ಇರಬೇಕು, ಸೀಕ್ವೆನ್ಸ್ ವರ್ಕ್ ಇರಬೇಕು, ಆ ಥರ ತುಂಬ ನೋಡ್ಕೊಂಡು ತೊಗೊತೀನಿ ನಾನು. ಸೊ ಇದರಲ್ಲಿ ಐ ಹ್ಯಾವ್ ಟೇಕನ್ ದಿಸ್ ಔಟ್ ಸೆಲ್ವಾರ್ಸ್. ಆ್ಯಕ್ಚುಲಿ ಹಾಗೆ ನಾನು ಹೇಳ್ದಂಗೆ ಆಫ್ ಲೇಟ್ ನನಗೆ ದುಪ್ಪಟಗಳ ಮೇಲೆ ತುಂಬ ಆಸೆ ಬಂದಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದುಪ್ಪಟ ಇರೋ ಔಟ್ಫಿಟ್ಸ್ನ ತೊಗೊಳಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದಿ ಫಸ್ಟ್ ಔಟ್ಫಿಟ್, ಪಿಂಕ್ ಕಲರ್. ಎಲ್ಲದಕ್ಕೂ ಆಲ್ಮೋಸ್ಟ್ ಪಲಾಜೋ ಪ್ಯಾಂಟ್ಸ್ ಬಂದಿದೆ, ತೋರಿಸ್ತೀನಿ. ಏನು ಟ್ಯಾಗ್ ಕೂಡ ತೆಗ್ದಿಲ್ಲ, ಆ್ಯಕ್ಚುಲಿ ತಂದಾಗಿಂದ ಹಾಗೆ ಇಟ್ಟಿದ್ದೀನಿ. ಸೊ ಯಾ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಬ್ಯೂಟಿಫುಲ್ ಆಗಿದೆ ಸಲ್ವಾರು. ನೋಡಿ, ಸಿಲ್ಕ್ ಕೈಂಡ್ ಆಫ್ ಮಟೀರಿಯಲ್, ಲೈನಿಂಗ್ ಇದೆ ನೋಡಿ, ಹ್ಯಾಂಡ್ ಕಾರ್ನರ್ ವರ್ಕ್ ಇದೆ, ಕುತ್ತಿಗೆ ಭಾಗದಲ್ಲಿ ವರ್ಕ್ ಇದೆ. ಸೊ ನಾನು ಆ್ಯಕ್ಚುಲಿ ಈ ಥರದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ, ಎಂಬ್ರಾಯ್ಡ್ರಿ ಎಲ್ಲ ಇರೋದು. ಸೊ ದಿಸ್ ಇಸ್ ಒನ್ ಔಟ್ಫಿಟ್. ದುಪ್ಪಟ, ಅಗೇನ್ ಇಟ್ ಈಸ್ ಅ ಪ್ಲೇನ್ ಪಲಾಜೋ ಪ್ಯಾಂಟ್. ಆ್ಯಂಡ್ ಅದಕ್ಕೆ ಈ ಥರ ದುಪ್ಪಟ ಬಂದಿದೆ. ತುಂಬ ದೊಡ್ಡ ದುಪ್ಪಟ. ಆ್ಯಕ್ಚುಲಿ ದುಪ್ಪಟ ಒಂಚೂರು ಉದ್ದ ಇದ್ರೆ
ನನಗೂ ಹಾಕೊಳ್ಳೋ ಕಂಫರ್ಟಬಲ್ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಔಟ್ಫಿಟ್. ಸೆಕೆಂಡ್ ಔಟ್ಫಿಟ್ ಇಸ್ ದಿಸ್ ಯೆಲ್ಲೋ ಕಲರ್. ಅಗೇನ್ ಎಲ್ಲನೂ XXL ತಗೊಂಡಿರೋದು ನಾನು. ಇದಕ್ಕೂ ಕೂಡ ಪ್ಲೇನ್ ಪ್ಯಾಂಟ್ ಬಂದಿದೆ, ಕಂಪ್ಲೀಟ್ ಪ್ಲೇನ್ ಪಲಾಜೋ ಪ್ಯಾಂಟ್. ಪೆನ್ಸಿಲ್ ಫಿಟ್ ಪ್ಯಾಂಟ್ಸ್ ಅಂತಾರಲ್ಲ, ಸಿಗರ್ ಪ್ಯಾಂಟ್ಸು, ಅದು ಸ್ವಲ್ಪ ಕಮ್ಮಿನೇ ನಾನು ಸೆಲೆಕ್ಟ್ ಮಾಡೋದು. ಅಗೇನ್ ಅ ಲಾಂಗ್ ಪ್ಲೇನ್ ದುಪ್ಪಟ್ಟ ಆ್ಯಂಡ್ ವೆರಿ ವೆರಿ ಗ್ರ್ಯಾಂಡ್ ಸೆಲ್ವಾರ್. ನೋಡಿ ಕಂಪ್ಲೀಟ್ ವರ್ಕ್ ಇದೆ ಎಲ್ಲ ಕಡೆ. ಹ್ಯಾಂಡ್ ಮೇಲೂ ಕೂಡ ಅಲ್ಲಲ್ಲೇ ಬುಟಾ ವರ್ಕ್ಸ್ ಇದೆ ಆ್ಯಂಡ್ ಎಂಟೈರ್ ಟಾಪ್ ಮೇಲೂ ಬುಟಾ ವರ್ಕ್ ಬಂದು ಈ ಥರ ಮಷೀನ್ ವರ್ಕ್ ಬಂದಿದೆ. ಸಿಕ್ಕಾಪಟ್ಟೆ ರಿಚಾಗಿ ಕಾಣುತ್ತೆ ಇದೆಲ್ಲ ಈವೆಂಟ್ಗೆ ಹಾಕ್ಕೊಳ್ಳೋಕ್ಕೆ. ಸೊ ಇನ್ನು ಈ ವರ್ಷ ನನ್ನ ಫ್ರೆಂಡ್ಸ್ ಮದುವೆ ಹಬ್ಬಗಳು ಎಲ್ಲ ಸಾಲಿಗಿರೋದ್ರಿಂದ ಐ ಥಾಟ್ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ. ಹೇಗೇನು ಇದು ಅಷ್ಟೇ, ಏನು ಶಾಪಿಂಗ್ ಮಾಡಬೇಕಂತ ಹೋಗಿ ನಾವು ಶಾಪ್ ಮಾಡಿದ್ದಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಸ್ಟೋರ್ಗೆ ಹೋದಾಗ ಮಾಡಿದ್ದು. ನೆಕ್ಸ್ಟ್ ಟೈಮ್ ಒರೈನ್ ಮಾಲ್ಗೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬೇಕು, ಏನು ಶಾಪ್ ಮಾಡಲ್ಲ. ಸೊ ನೆಕ್ಸ್ಟ್ ಔಟ್ಫಿಟ್ ಇಸ್ ಇದೊಂಥರ ಕ್ರೀಮಿಶ್ ವೈಟಿಶ್ ಔಟ್ಫಿಟ್. ಆ್ಯಕ್ಚುಲಿ ಟಾಪ್ ಒಂಥರ ಅನಾರ್ಕಲಿನೇ ನೋಡಿ. ಇದು ಪ್ಯಾಂಟ್ ಕೂಡ ಅಗೇನ್ ಪಲಾಜೋ ಪ್ಲೇನ್ ಪ್ಯಾಂಟ್. ಪ್ಯಾಂಟ್ಸ್ ಎಲ್ಲ ತೋರಿಸಲ್ಲ ಬಿಕಾಸ್ ಇಟ್ ಇಸ್ ಆಲ್ ಪ್ಲೇನ್. ಆ್ಯಂಡ್ ದುಪ್ಪಟ್ಟನೂ ಅಷ್ಟೇ ನೆಟ್ಟೆಡ್ ಪ್ಲೇನ್. ಆ್ಯಂಡ್ ದಿಸ್ ಇಸ್ ದಿ ಟಾಪ್. ಸೊ ಇದು ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂಥರ ಸ್ಲಿಟ್ ಥರ ಓಪನ್ ಆಗುತ್ತೆ ಮಧ್ಯದಲ್ಲಿ. ಬಟ್ ಅಗೇನ್ ಅಲ್ಲಿ ಒಳಗಡೆ ಕ್ಲಾತ್ ಇದೆ. ಈ ಹಳೆ ಕಾಲದಲ್ಲಿ ಈ ಸೈನಿಕರು ಎಲ್ಲ ಹಾಕೊಂತಿದ್ರು ಗೊತ್ತಾ, ಹಿಂಗೆ ಕಟ್ಟಿ ಕೆಳಗಡೆ ಹಂಗಿದೆ ಇದು. ಸೊ ಇದು ಕಂಪ್ಲೀಟ್ ಸೆಲ್ವಾರ್ ಈ ಥರ ಪ್ರಿಂಟ್ ಇದೆ. ಆ್ಯಂಡ್ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ಕುತ್ತಿಗೆ ಭಾಗದಲ್ಲಿ. ಇಟ್ ಇಸ್ ಕಂಪ್ಲೀಟ್ ಅಗೇನ್ ಆ ಮಷೀನ್ ವರ್ಕ್. ಅದ್ರ ಮೇಲೆ ಒಂದು ಸ್ವಲ್ಪ ರೆಡ್ ಸೀಕ್ವೆನ್ಸ್ ಎಲ್ಲ ಇದೆ. ಇಷ್ಟುದ್ದ ಸ್ಲೀವ್ಸ್ ಇದೆ. ಅಂದರೆ ನಾನು ಸ್ಲೀವ್ಲೆಸ್ ಎಲ್ಲ ಇಷ್ಟಪಡ್ತೀನಿ, ಬಟ್ ವೆನ್ ಇಟ್ ಕಮ್ಸ್ ಟು ಅ ಪ್ರಾಪರ್ ಎತ್ನಿಕ್ ಔಟ್ಫಿಟ್ ನನಗೆ ಅದು ಸ್ವಲ್ಪ ಸ್ಲೀವ್ಸ್ ಇರಬೇಕು. ಆ್ಯಂಡ್ ಸಮ್ಟೈಮ್ಸ್ ಐ ಆ್ಯಕ್ಚುಲಿ ರೋಲ್ ಅಪ್ ಮೈ ಸ್ಲೀವ್ಸ್, ನೀಟಾಗಿ ಹಿಂಗೆ ಎಳ್ಕೊತೀನಿ ನಾನು. ಸೊ ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಈ ಲೆಂತ್ ಸ್ಲೀವ್ಸ್ ನಾನು ಪ್ರಿಫರ್ ಮಾಡ್ತೀನಿ. ತೊಗೋಬೇಕಾದ್ರೆ ಒಂದು ಸ್ವಲ್ಪ ಸ್ಲೀವ್ಸ್ ನೋಡಿಕೊಂಡೇ ತೊಗೊತೀನಿ ನಾನು. ಯಾವುದನ್ನು ಹೇಗೆ ಹಾಕ್ಬೇಕು ಹಾಗಾಕಿದ್ರೇ ಚಂದ ಅಲ್ವಾ. ಸೊ ದಿಸ್ ಈಸ್ ಒನ್ ಔಟ್ಫಿಟ್. ಎಲ್ಲ ಸ್ವಲ್ಪ ಒಂದು ಎಕ್ಸ್ಪೆನ್ಸಿವ್ ಎಂಡಲ್ಲಿದೆ, ಬಟ್ ಗುಡ್ ಕಲೆಕ್ಷನ್ ಸಿಕ್ಕಾಗ ಮೈ ಹಸ್ಬೆಂಡ್ ವಾಸ್ ಲೈಕ್ ವೈ ನಾಟ್ ಇನ್ವೆಸ್ಟ್. ಸೊ ಮಿಕ್ಕಿಟ್ ಟೈಮಲ್ಲಿ ಆ್ಯಕ್ಚುಲಾಗಿ ಬಟ್ಟೆ ತೊಗೋಬೇಕು ಅಂತ ಹೋದಾಗ ಕರೆಕ್ಟಾಗಿ ಬಟ್ಟೆನೇ ಸಿಗಲ್ಲ. ಬಟ್ ಈಗ ಸಿಕ್ಕಿದೆ ಅಂದಾಗ ವೈ ನಾಟ್ ಅನ್ನೋ ಐಡಿಯಾದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಫಸ್ಟ್ ಔಟ್ಫಿಟ್ ನೋಡಿದ್ರಲ್ಲ ಪಿಂಕ್ ಕಲರ್, ಅದೇ ಸೇಮು. ಇಟ್ ಈಸ್ ಇನ್ ವಾಟ್ ಯು ಕಾಲ್ ಸಿಮೆಂಟ್ ಐವರಿ, ಒಂಥರ ಕ್ರೀಮ್ ನ್ಯೂಡ್ ಶೇಡ್ ತೊಗೊಂಡಿರೋದು ನಾನು. ಸೇಮೇ, ಕಂಪ್ಲೀಟ್ ಸೇಮ್ ಔಟ್ಫಿಟ್. ಕುತ್ತಿಗೆ ಆಗ್ತಾರನು ಸೇಮ್ ಡಿಸೈನ್, ಸಾರಿ ಎಲ್ಲ ಸೇಮೇ, ಜಸ್ಟ್ ದಟ್ ಕಲರ್ ಬೇರೆ ತೊಗೊಂಡಿದ್ದು. ಯಾಕಂದರೆ ನಾನು ಎರಡೂ ಟ್ರೈ ಮಾಡಿದಾಗ ಎರಡು ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಒನ್ ಕಲರ್ ಅಕ್ಷಿತ್ ಲೈಕ್ಡ್ ಆ್ಯಂಡ್ ಅನದರ್ ಕಲರ್ ಐ ಲೈಕ್ಡ್. ಸೊ ಟ್ರೈ ಮಾಡಿದಾಗ ಎರಡೂ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಬ್ಬರು ಏನು ಅಂದ್ಕೊಂಡ್ವಿ, ಎಸ್ ಓಕೆ ಎರಡೂ ಎತ್ಕೊಂಬಿಡೋಣ ಅಂತ ಹೇಳಿ ತೊಗೊಂಡಿದ್ದು. ಜಸ್ಟ್ ದಟ್ ಬೇರೆ ಬೇರೆ ಟೈಮ್ಗೆ ಹಾಕೋಕ್ಕಾಗತ್ತೆ ಅಂತ. ಆ್ಯಂಡ್ ದಿ ನೆಕ್ಸ್ಟ್ ಔಟ್ಫಿಟ್ ಈಸ್ ಪಿಂಕ್ ಕಲರ್. ದುಪ್ಪಟ್ಟ ಬಿದ್ದೋಯ್ತು. ಇದು ಅಷ್ಟೇ ನಾನು ನೆಟ್ಟೆ ನೋಡಿ. ಎಲ್ಲ ದುಪ್ಪಟ್ಟನೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾನು 3 ಫೋಲ್ಡ್ ಮಾಡಿಟ್ಟಿದ್ದೀನಿ ದುಪ್ಪಟ್ಟನ. ನನಗೆ ದೊಡ್ಡದಿರಬೇಕು, ಹಾಕ್ಕೊಂಡ್ರೆ ದೊಡ್ಡದಿರಬೇಕು, ಇಲ್ಲ ನಾನು ಹಾಕ್ಕೊಳ್ಳೋದಿಲ್ಲ ಆ ಥರ. ಎಗೇನ್ ದಿಸ್ ಈಸ್ ಇದೇನು ಪ್ಲೇನು, ಇದು ಕೂಡ ಪಲಾಜೋ ಪ್ಯಾಂಟ್ ಪ್ಲೇನೇ. ಐ ಡೋಂಟ್ ನೋ ಯಾಕೆ ಅಂತ ಏನಾದ್ರೆ ಸುಮಾರು ಸಲ್ವಾರ್ಸ್ಗೆ ಪಲಾಜೋ ಪ್ಯಾಂಟ್ಸೇ ಬರ್ತಾ ಇದೆ, ಅಥವಾ ನಾನು ಸೆಲೆಕ್ಟ್ ಮಾಡ್ತಿರೋದು ಹಾಗೇನೋ ನನಗೆ ಐಡಿಯಾ ಇಲ್ಲ. ಆ್ಯಂಡ್ ಅದು ಬಿಟ್ಟರೆ ದಿಸ್ ಇಸ್ ದಿ ಪಿಂಕ್ ಕಲರ್. ಇದು ಅಷ್ಟೇ ಗ್ರ್ಯಾಂಡೇ ನಾನು ತೊಗೊಂಡಿರೋದು ನೋಡಿ. ಕಂಪ್ಲೀಟ್ ವರ್ಕ್ ಇದೆ. ಇದು ಫುಲ್ ಇಲ್ಲಿ ತನಕ ನೆಕ್ ಇರೋ ಸೆಲ್ವಾರ್. ಇದು ಪೂರ್ತಿ ಸೆಲ್ವಾರ್ ಈ ಥರ ವರ್ಕ್ ಇದೆ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ದಿಸ್ ಇಸ್ ಅ ಮಷೀನ್ ವರ್ಕ್. ಆ್ಯಂಡ್ ಸ್ಲೀವ್ಸ್ ನೋಡಿ ಕ್ರೇಜಿ ಆಗಿದೆ. ಹಾಕೊಂಡಂಗೆ ಮಾತ್ರ ಎತ್ತಿ ಹೊಳಿತಾ ಇರ್ತೀನಿ ನಾನು. ಸೊ ದಿಸ್ ಇಸ್ ದ್ಯಾಟ್ ಬ್ಯೂಟಿಫುಲ್. ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ನಾನು ಹೆಂಗೆ ಫಸ್ಟ್ ಔಟ್ಫಿಟ್ಟಲ್ಲಿ ಒಂದೇ ಥರದ್ದು ಒಂದೇ ಡಿಸೈನ್ 2 ಕಲರ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನೋ, ಅದೇ ಥರ ಇವಾಗ ಇದಕ್ಕೂ ಮಾಡಿದ್ದೀನಿ.
ಲಾಸ್ಟ್ ಮಿನಿಟಲ್ಲಿ ನಾನು ಇನ್ನೇನು ಟ್ರಯಲ್ ರೂಮಿಂದ ಎಕ್ಸಿಟ್ ಆಗಬೇಕು, ಆವಾಗ ನನ್ನ ಹಸ್ಬೆಂಡು ಇದನ್ನು ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಈಗ ತೋರಿಸಿದ್ನಲ್ಲ ಪಿಂಕು, ಸೇಮ್ ಪಿಂಕ್ ಇದೆ, ವೈಟ್ ಕಲರ್. ಇದು ಪ್ಯೂರ್ ಪ್ರಾಪರ್ ವೈಟ್ ಬರುತ್ತಲ್ಲ, ಪಲಾಜೋ ಪ್ಯಾಂಟ್ ಆ್ಯಂಡ್ ಅಯ್ಯೋ ದುಪ್ಪಟ್ಟ. ಓಕೆ, ಸೊ ಇದು ಪ್ರಾಪರ್ ವೈಟ್ ಕಲರ್ ಸಲ್ವಾರ್. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಏನಿದೆ ಅದೊಂಚೂರು ಎತ್ತು ಕಾಣುತ್ತೆ ಆ್ಯಂಡ್ ಸಿಕ್ಕಾಬಡೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಕಲರ್ಗೆ ನನ್ನ ಮುಖ ಎಷ್ಟು ಡಲ್ ಕಾಣಿಸ್ತಿದೆ ಆ್ಯಂಡ್ ಈಗ ನೋಡಿ ಒಂಥರ ಸ್ವಲ್ಪ ಕಲರ್ ಚೇಂಜ್ ಆಯಿತು, ಸ್ವಲ್ಪ ಚೇಂಜ್ ಆಯ್ತಲ್ಲ. ಸೊ ಕಲರ್ ಆ್ಯಕ್ಚುಲಿ ಮ್ಯಾಟರ್ಸ್. ನನಗೆ ವೈಟ್ ಇಷ್ಟ, ನಂಗೆ ವೈಟ್ ಇಷ್ಟ ಇಲ್ಲ, ಬೇಡ ಅಂತ ಅನ್ಕೊತೀನಿ. ಬಟ್ ನಂಗೆ ಯಾಕೋ ವೈಟೇ ಸೆಲೆಕ್ಟ್ ಆಗುತ್ತೆ ಯಾವಾಗಲೂ, ಅಂದರೆ ಲುಕ್ಸ್ ಗುಡ್ ಆನ್ ಮೀ. ಆ್ಯಂಡ್ ಸೊ ಯಾ, ಆ್ಯಂಡ್ ಮದುವೆ ಆದಮೇಲಂತೂ ನಾನು ಒಬ್ಬಳೇ ಹೋಗಿ ಬಟ್ಟೆ ಸೆಲೆಕ್ಟ್ ಮಾಡೋದು ತೀರಾ ಕಮ್ಮಿ ಆಗಿಬಿಟ್ಟಿದೆ. ಇಟ್ ಈಸ್ ಆಲ್ವೇಸ್ ವಿತ್ ಮೈ ಹಸ್ಬೆಂಡ್. ಸೆಲೆಕ್ಷನಲ್ಲಿ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ನಾನೊಂದು ಸ್ವಲ್ಪ ಜಿಂಗ ಸೆಲೆಕ್ಟ್ ಮಾಡ್ತೀನಿ ಜಾತ್ರೆ ಥರ. ಸೊ ಅವರು ಇದನ್ನು ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಸೊ ಯಾ ಅಷ್ಟೇ. ಸೊ ತುಂಬ ಶಾರ್ಟ್ ಟೈಮಲ್ಲಿ ಹೋಗಿ ಪಟ ಅಂತ ಶಾಪ್ ಮಾಡ್ಕೊಂಡು ಬಂದಿದ್ದ ಔಟ್ಫಿಟ್ಸ್ ಇದು. ಅಗೇನ್ ಹೇಳೋದಲ್ಲ, ಒಳ್ಳೆ ಕಲೆಕ್ಷನ್ ಇಟ್ಕೋಬೇಕು ಅಂತ ಹಿಂಗೆ ಮಾಡಿದ್ದಷ್ಟೇ. ಈಗ ಹೆಂಗೂ ಸಾಲ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ನನ್ನ ಬೆಸ್ಟ್ ಫ್ರೆಂಡ್ಸ್ ವೆಡ್ಡಿಂಗ್. ಸೊ ಒಂದೊಂದು ಇವೆಂಟ್ಗೂ ಒಂದೊಂದು ಹಾಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಯಾ, ಇಟ್ ಇಸ್ ಹಿಸ್ ವಾಚ್. ಒಂದು ರಾಶಿ ವಾಚ್ ಇದೆ. ಒಂದು ವಾಚ್ ಆ್ಯಕ್ಚುಲಾಗಿ ಒಂದು ವಾಚ್ ಕಲೆಕ್ಷನ್ನೇ ವಿಡಿಯೋ ಮಾಡ್ಬೋದು ನಾನು, ಅಷ್ಟು ವಾಚಸ್ ಇದೆ. ಸೊ ಇರಲಿ ಅಂತ ವಿ ಟುಕ್ ದಿಸ್. ಅವ್ರಿಗೆ ವಾಚ್ ತುಂಬ ಇಷ್ಟ. ಆ್ಯಕ್ಚುಲಿ ಈ ವರ್ಷದಲ್ಲಿ ಇದು 2ನೇ ವಾಚ್ ಅನಿಸುತ್ತೆ. ಫಸ್ಟ್ ವಾಚ್ ಡ್ಯೂರಿಂಗ್ ಅವ್ರ ಬರ್ತ್ಡೇ ಟೈಮಲ್ಲಿ ಹಿ ಟುಕ್ ಒನ್ ಗೆಸ್ ವಾಚ್ ಆ್ಯಂಡ್ ಅದಾದಮೇಲೆ ಟೈಟಾನು ಬಿಟ್ ಇಟ್ ಸ್ವಲ್ಪ ಪ್ರೈಸಿ ಫೀಲ್ ಆಯಿತು. ಅಂದರೆ ಇನ್ಸ್ಟೋರ್ಗೆ ಹೋಗಿ ಪಿಕ್ ಮಾಡಿದಾಗ ಡಿಸ್ಕೌಂಟ್ಸ್ ಎಲ್ಲ ಅಷ್ಟು ಸಿಗಲ್ಲ ನಿಮಗೆ ಆನ್ಲೈನಲ್ಲಿ ಸಿಗೋ ಥರ. ಬಟ್ ನಾವು ಈ ವಾಚು ಅವೆಲ್ಲ ಹಾಕೊಂಡು ನೋಡಿದ್ರೆ ಕಂಫರ್ಟ್ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಸ್ಟೋರಲ್ಲೇ ಪಿಕ್ ಮಾಡಿದ್ದು. ನಾನು ಇನ್ಫ್ಯಾಕ್ಟ್ ಆನ್ಲೈನ್ ಟಚ್ಚು ಮಾಡಿಲ್ಲ ನಾವು. ಸೊ ದಿಸ್ ಇಸ್ ದಿ ಶಾಪಿಂಗ್. ಅಲ್ಲಿ ನಾನೇನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಶೂಟ್ ಮಾಡೋದು ಎಲ್ಲ ಒಂಥರ ಅನ್ಕಂಫರ್ಟಬಲ್. ರಾಶಿ ಬ್ಯಾಗ್ ಇಟ್ಕೊಂಡಿರ್ತೀನಿ, ಓಡಾಡ್ಕೊಂಡು ಎಲ್ಲ ಮಾಡೋದು ನನಗೆ ಸ್ವಲ್ಪ ನಾಟ್ ದ್ಯಾಟ್ ಕಂಫರ್ಟಬಲ್ ಗೆಟ್. ಸೊ ಆ್ಯಂಡ್ ಸ್ಟೋರಲ್ಲೂ ಅಷ್ಟೇ ನಮ್ಗೊಂದು ಸ್ವಲ್ಪ ರಾಜ ಮರ್ಯಾದೆ ಕೊಟ್ಟರು ಈ ರೇಂಜಿಗೆ ಶಾಪ್ ಮಾಡಿದ್ದಕ್ಕೆ. ಸೊ ನಿಮ್ಗೆ ಅಲ್ಲಿ ಪರ್ಸ್ನಲ್ ಶಾಪಿಂಗ್ ಅಂತಲೇ ಒಂದು ಸ್ವಲ್ಪ ಸಪ್ರೇಟ್ ಯೂನಿಟ್ ಇರುತ್ತೆ ತೀರಾ ಒಳಗಡೆ ಅವ್ರ ಆಫೀಸ್ ಜಾಗದಲ್ಲಿ. ಸೊ ನಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗಿ ಬಿಲ್ಲಿಂಗ್ ಮಾಡಿಸಿ ಕಳಿಸಿದ್ದು. ಸೊ ಯಾ, ರಾಜ ಮರ್ಯಾದೆ ಕೊಟ್ಟು ಕಳಿಸಿದ್ದಾರೆ ಈ ಸಲ ಈ ಥರ ಶಾಪಿಂಗ್ ಮಾಡಿದ್ದಕ್ಕೆ. ಆ್ಯಂಡ್ ಯಾ, ದಟ್ಸ್ ಇಟ್. ಇಫ್ ಯು ಗೈಸ್ ಲೈಕ್ ದಿ ವಿಡಿಯೋ, do like, share, comment and subscribe. And ಈ ಥರ ಶಾಪಿಂಗ್ ವಿಡಿಯೋಗಳು ಮಾಡಬೇಕಂದ್ರೆ ಹೇಳಿ, ಕ್ರೆಡಿಟ್ ಮಾಡಿಬಿಡಿ ಅಮೌಂಟ್ನ, ನಾನು ಶಾಪ್ ಮಾಡ್ಕೊಂಬರ್ತೀನಿ. ಸೊ ಯಾ, ಅಷ್ಟೇ. ಇನ್ನು ಈ ವರ್ಷ ಬಟ್ಟೆ ತೊಗೊಳಕ್ಕೆ ನಂಗೆ ಮನ್ಸು ಬರಲ್ಲ, ಇದೇ ಲಾಸ್ಟ್ ಸಾಕಪ್ಪ ಸದ್ಯಕ್ಕೆ ಅಂತ ಅನಿಸಿದೆ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.